ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ರಾಜಕೀಯ ರಂಗೇರ್ತಾ ಇದೆ. ಚುನಾವಣಾ ರಣಕಣ ಕಾವೇರ್ತಿದೆ. ಅದರ ಜೊತೆಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ರಾಜಕೀಯ ಜಿದ್ದು ಜೋರಾಗ್ತಾನೆ ಇದೆ. ಇನ್ನೇನು 2-3 ದಿನದಲ್ಲಿ ಎಲ್ಲಾ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ. ಇವೆಲ್ಲ ಬೆಳವಣಿಗೆಯ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಾಗ್ತಿದೆ ಅಂದ್ರೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಈ ಮೈತ್ರಿ ಧರ್ಮ ಪಾಲನೆ ಅನ್ನುವಂಥದ್ದು. ಈ ಮೈತ್ರಿ ಧರ್ಮ ಪಾಲನೆಯಿಂದಾಗಿ ಕಾಂಗ್ರೆಸ್ನ ಕಗ್ಗೊಲೆ ಆಗ್ತಾ ಇದೆಯಾ? ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಕಾಂಗ್ರೆಸ್ ಮಂಡಿ ಉಡ್ತಿದ್ಯಾ? ಅಂಥ ರಾಷ್ಟ್ರೀಯ ಪಕ್ಷಕ್ಕೆ ಯಾಕಿಂತ ಅಸಹಾಯಕತೆ ಬಂತು? ಎಲ್ಲಾ ಪ್ರಶ್ನೆಗಳು ಜನರನ್ನು ಕಾಡ್ತಾ ಇದೆ. ಸೊ ಆ ಪ್ರಶ್ನೆಗಳಿಗೆಲ್ಲ ನೇರವಾಗಿ ಪ್ರಶ್ನೆಗೆ ಉತ್ತರ ಕೇಳೋಣ. ನಮ್ಮ ಜೊತೆ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ನಮಸ್ಕಾರ. ನಮಸ್ಕಾರ. ನೇರ ಪ್ರಶ್ನೆ, ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ಗೆ ಜೆಡಿಎಸ್ ಮುಂದೆ ಈ ರೀತಿ ಮಂಡಿಯಿರುವಂತ ಅಸಹಾಯಕತೆ ಯಾಕೆ ಬಂತು? ಇಲ್ಲ, ಅಸಹಾಯಕತೆ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಯಾಕೆಂತ ಹೇಳಿದ್ರೆ, ಮೈತ್ರಿ ಸರ್ಕಾರ ನಾವು ಮಾಡ್ತೀವಿ ಅಂತ ನಾವು ಒಪ್ಕೊಂಡ ಮೇಲೆ ಮತ್ತು ಈ ಚುನಾವಣೆಯನ್ನು ನಾವು ಒಟ್ಟಿಗೆ ಎದುರಿಸ್ತೀವಿ ಅಂತ ಹೇಳಿದ ಮೇಲೆ ಇದು ಸ್ಪಷ್ಟವಾದಂಥ ಘೋಷಣೆ. ನಾವು ಸರ್ಕಾರ ರಚನೆ ಮಾಡಿದಾಗಲೇ ನಾವು ಹೇಳೋದು, ಈ ಕೋಮುವಾದಿ ಮತ್ತು ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಪಕ್ಷ ಮತ್ತು ಮೋದಿ ಸರ್ಕಾರ ಏನಿದೆ, ಯಾವ ಅಂಕಿಅಂಶನೂ ನಾವು ನಂಬಕ್ಕಿಲ್ಲ ಇವತ್ತು. ಆ ರೀತಿಯಾದಂಥ ಅತ್ಯಂತ ಒಂದು ಭ್ರಮೆ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರ ಇದೆ. ಅದನ್ನೇ ನಾವು ತೆಗಿಲೇಬೇಕು ಅಂತ ಹೇಳಿ ನಾವು ಆ ಆಧಾರದ ಮೇಲೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ತೀರ್ಮಾನ ಆದಮೇಲೆ ಈ ಚುನಾವಣೆ ಒಟ್ಟಿಗೆ ಎದುರಿಸ್ತಕ್ಕಂಥದ್ದು ಅನಿವಾರ್ಯ ಮತ್ತು ಆಗಲೇಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಅದರಿಂದ ಅದರ ಅನುಗುಣವಾಗಿ ಇವತ್ತು ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸರಿ, ಒಟ್ಟಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ 8 ಸೀಟ್ ಅವರಿಗೆ, ಅಂದ್ರೆ ಅವರಲ್ಲಿ ಇದ್ದಿದ್ದೇ 2-3 ಸಂಸದರು. ಸೊ ಕಾಂಗ್ರೆಸ್ 8 ಸೀಟ್ ಬಿಟ್ಟು ಕೊಟ್ಟು ತನ್ನ ಆತ್ಮಾಹುತಿಗೆ ತಾನೇ ಅವಕಾಶ ಮಾಡಿಕೊಡ್ತಾರೆ. ನೋಡಿ, ಮೈತ್ರಿ ಅಂತ ಹೇಳಿದ ಮೇಲೆ ನಾವು ಒಬ್ರಿಗೊಬ್ರು ಪರಸ್ಪರ ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಅವ್ರು ನಮ್ಮನ್ನ ಗೆಲ್ಲಿಸುವಂಥದ್ದು ಮಾಡಬೇಕು, ನಾವು ಅವ್ರನ್ನ ಗೆಲ್ಲಿಸುವಂಥದ್ದು ಮಾಡಬೇಕು. ಮತ್ತು ಅದರಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ಲೆಕ್ಕಾಚಾರಕ್ಕೆ ಬರಲೇಬೇಕಾಗ್ತದೆ. ಹಾಲಿ ಸಂಸದರಿರುವಂತಹ ಕ್ಷೇತ್ರ ತುಮಕೂರನ್ನೇ, ಅದು ಉಪಮುಖ್ಯಮಂತ್ರಿಗಳಿರುವಂತಹ ಪರಮೇಶ್ವರ್ ಅವರ ಕ್ಷೇತ್ರ, ಅದನ್ನ ಬಿಟ್ಟು ಕೊಡುವಂತ ಅವಶ್ಯಕತೆ. ನಾನು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಹೋಗೋದಿಲ್ಲ, ಯಾಕೆ ಬಿಟ್ಕೊಟ್ಟು, ಏನಕ್ಕೆ ಬಿಟ್ಕೊಟ್ಟು ಅಂತ. ಅಂತಿಮವಾಗಿ ಹಿಂದಿನ ಪಾರ್ಲಿಮೆಂಟ್ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ನೋಡ್ತಕ್ಕಂಥದ್ದಾಯಿತು. ಯಾರಿಗೆ ಎಷ್ಟು ಮತ ಬಂದಿತ್ತು, ಎಷ್ಟು ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆದ್ದಿದ್ರು ಅದನ್ನು ನೋಡುವಂಥದ್ದಾಯಿತು. ಅದೆಲ್ಲ ಆ ಆಧಾರದ ಮೇಲೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಓಕೆ, ಇನ್ನೊಂದೇನಂದ್ರೆ, ಈಗ ಮಂಡ್ಯ ವಿಚಾರಕ್ಕೆ ಬಂದಾಗ ಸುಮಲತಾ ಅವರು, ಅಂಬರೀಶ್ ಅವರು ಕಾಂಗ್ರೆಸ್ ಅಲ್ಲೇ ಇದ್ದವರು, ಕಾಂಗ್ರೆಸ್ನ ಹುರಿಯಾಳಾಗಿದ್ದವರು, ಅವರನ್ನು ಮನವೊಲಿಸುವಲ್ಲಿ ಕಾಂಗ್ರೆಸ್ ಯಾಕೆ ವಿಫಲ ಆಯ್ತು? ಇದು ತಪ್ಪು ಸಂದೇಶ ಹೋಗಲ್ವಾ ಕೈ ಕಾರ್ಯಕರ್ತರು? ನೋಡಿ, ಎಲ್ಲರೂ ನಾವು ಮಾತಾಡಿದ್ದೀವಿ. ನಾನು ಮಾತಾಡಿದ್ದೆ, CLP ಲೀಡರ್ ಮಾತಾಡಿದ್ದಾರೆ, ಶಿವಕುಮಾರ್ ಮಾತಾಡಿದ್ದಾರೆ, ಎಲ್ಲರೂ ನಾವು ಮಾತಾಡಿದ್ದೀವಿ. ಅಂಬರೀಶ್ ಅವ್ರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿದ್ದರು. ಸುಮಲತಾ ಅವರು ಕೂಡ ಆ ಸ್ಥಾನವನ್ನು ತುಂಬಬೇಕು ಅಂತ ಮುಂದೆ ಬಂದಿದ್ದಾರೆ. ಆದರೆ ನಾವು ಮೊದಲೇ ಹೇಳಿದ್ದು, ಇದು ಮೈತ್ರಿ ಆಧಾರ ಸರ್ಕಾರ ಆಗಿರೋದ್ರಿಂದ ನಮ್ಮ ಮೈತ್ರಿ ಮುರಿದೋದ್ರೆ ಆವಾಗ ಒಂಥರ ಆ ಸನ್ನಿವೇಶ ಬೇರೆ. ಆದರೆ ಮಂಡ್ಯ ಮತ್ತು ಹಾಸನ ಅವರು 2 ಕ್ಷೇತ್ರದಲ್ಲಿ ಅವರು 2 ಗೆದ್ದಿರುವಂಥದ್ದು. ಅದರಿಂದ ಅದನ್ನು ಕೊಡ್ತಕ್ಕಂಥದ್ದು ಅವರೇ ಇಟ್ಕೊಳ್ಳುವಂಥದ್ದು ಅನಿವಾರ್ಯ. ಸೊ ಆ ಪರಿಸ್ಥಿತಿ ಬಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಆದರೂ ಅವರ ಒಂದು ಬಹುಶಃ ಅಲ್ಲಿಯ ಜನರ ಒಂದು ಉತ್ಸಾಹ ನೋಡಿ ತೀರ್ಮಾನ ಮಾಡಿದರೋ ಅಥವಾ ಏನೋ ಇನ್ನೂ ಗೊತ್ತಿಲ್ಲ. ಇನ್ನೂ ಅಂತಿಮ ತೀರ್ಮಾನ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗಲೂ ಕೂಡ ನಾವು ಅವ್ರ ಹತ್ರ ಮಾತನಾಡಿ ಈ ಸನ್ನಿವೇಶದಲ್ಲಿ ನಿಂತ್ಕೊಳ್ತಕ್ಕಂಥ ಸೂಕ್ತ ಅಲ್ಲ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಅಂತಿಮ ತೀರ್ಮಾನ ಅವ್ರು ತಗೊಳ್ಬೇಕಾಗ್ತದೆ. ಆದ್ರೆ ಮಂಡ್ಯದಲ್ಲೆಲ್ಲೋ ಕೈ ಕಾರ್ಯಕರ್ತರ ಅಸಮಾಧಾನ ಸುಮಲತಾ ಅವರಿಗೆ ಎಲ್ಲೋ ಬೆಂಬಲವಾಗಿ ಕಾಣಿಸ್ಕೊಳ್ತಿದ್ದಾರೆ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಎಲ್ಲೋ ಅಸ್ತಿತ್ವವೇ ಇಲ್ಲದಂತಾಗ್ಬಿಟ್ಟಿದೆ ಈ ಒಂದು ಮೈತ್ರಿಯಿಂದಾಗಿ. ಹಾಗಾಗಿ ಪರೋಕ್ಷವಾಗಿಯೂ ಮತ್ತೆ ಪ್ರತ್ಯಕ್ಷವಾಗಿಯೂ ಸುಮಲತಾ ಅವರಿಗೆ ಕಾಂಗ್ರೆಸ್ನವರೇ ಬೆಂಬಲ ಮಾಡ್ತಾರೆ. ಅದು ನೋಡಿ, ಸ್ಥಳೀಯವಾಗಿ ಸಮಸ್ಯೆಗಳಿದೆ ಕಾಂಗ್ರೆಸ್ JDS ಮಧ್ಯೆ. ಯಾಕಂತ ಹೇಳಿದ್ರೆ ಸ್ಥಳೀಯ ಮುಖಂಡರ ಮಧ್ಯದಲ್ಲಿ, ಕಾರ್ಯಕರ್ತರ ಮಧ್ಯದಲ್ಲಿ ಬಹಳಷ್ಟು, ಯಾಕಂದ್ರೆ 2 ಪಕ್ಷಗಳು ಒಬ್ರಿಗೊಬ್ಬರ ಮೇಲೆ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಪ್ರತಿ ಚುನಾವಣೆ ಅದೇ ಆಗಿರುವಂಥದ್ದು. ಅದರಿಂದ ಖಂಡಿತವಾಗಿ ಆ ಒಂದು ವಾತಾವರಣ ಇದೆ ಅಲ್ಲಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, JDSನವರು ಬಹುಶಃ ಮಂಡ್ಯ ಮತ್ತು ಹಾಸನಲ್ಲಿ ಅವರು ಸರ್ಕಾರ ರಚನೆ ಆದ್ಮೇಲೂ ಕೂಡ ಹೆಚ್ಚು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರನ್ನ, ಲೋಕಲ್ ಲೀಡರ್ಸ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಅವರು ತಮ್ಮ ಹಳೆಯ ರೀತಿಯಾಗಿ ನಡ್ಕೊಂಡು ಹೋದ್ರು. ಅದೇನಾಯ್ತು, ಕಾಂಗ್ರೆಸ್ಗೂ JDSಗೂ ಎಲ್ಲೊಂದು ಕಡೆ ಸಮನ್ವಯತೆ ಸಾಧನೆ ಮಾಡೋದರಲ್ಲಿ ಅದು ಕಷ್ಟ ಆಯಿತು. ಅದು ಸ್ವಲ್ಪ ಸಮಸ್ಯೆ ಇದೆ. ಅದು ಈಗ ಈ ಮೈತ್ರಿ ಅನ್ನುವಂಥದ್ದು ಇನ್ನೂ ಸಾಕಷ್ಟು ವರ್ಷಗಳು 10-15 ವರ್ಷ ಮುಂದುವರಿಬೇಕು ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಅವರು ದೇವೇಗೌಡರಿಗೆ ಹೇಳ್ತಾ ಇದ್ರು. ಸೊ ಈ ಮೈತ್ರಿ ಹೀಗೆ ಮುಂದುವರೆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅನ್ನುವಂತಹ ಭೀತಿ ನಿಮ್ಮನ್ನ ಕಾಡ್ತಿಲ್ವಾ ಅಧ್ಯಕ್ಷರಾಗಿ? ರಾಜಕೀಯದಲ್ಲಿ ಒಂದೊಂದು ಸನ್ನಿವೇಶಗಳು ಬಂದಾಗ ನಾವು ಅದಕ್ಕೆ ಸ್ಪಂದಿಸಲೇಬೇಕು. ಇವತ್ತಿನ ಸನ್ನಿವೇಶ
ಇವತ್ತೇನೋ ಒಂದು ದೇಶದ ಸರ್ಕಾರ ಇದೆ ಅದನ್ನು ತೆಗೆಯತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ದೇಶದ ಒಂದು ಭವಿಷ್ಯದ ವಿಚಾರದಲ್ಲಿ ನೋಡಿದಾಗ ಬಹಳ ಆತಂಕಕಾರಿ ಬೆಳವಣಿಗೆಗಳು ದೇಶದಲ್ಲಿ ಆಗ್ತಾ ಇದೆ. ಬಹಳ ತಪ್ಪು ದಾರಿಗೆ ದೇಶ ಹೋಗ್ತಾ ಇದೆ. ಅದನ್ನು ನಾವು ತಡೆ ಹಿಡಿಯತಕ್ಕಂಥ ಕೆಲಸ ನಮ್ಮ ಪ್ರಥಮ ಆದ್ಯತೆ. ಇಂಥ ಸನ್ನಿವೇಶಗಳು ಬಂದಾಗ ನಾವು ಖಂಡಿತವಾಗಿಯೂ ನಾವು ತೀರ್ಮಾನಗಳು ತಗೊಳ್ಳೇಬೇಕಾಗ್ತದೆ. ಮುಂದಿನ ದಿವಸದಲ್ಲಿ ಏನಾಗುತ್ತೆ ನೋಡೋಣ. ನಾನು ಈಗಲೇ ಹೇಳೋಕ್ಕಾಗೋದಿಲ್ಲ. ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಏನಾಗ್ತದೆ ಅದರ ಬೆಳವಣಿಗೆಗಳು ಏನಾಗುತ್ತೆ ಈಗಲೇ ಹೇಳೋಕ್ಕಾಗಲ್ಲ. ಆದರೆ ಸದ್ಯದಲ್ಲಿ ನಾವು ಈ ಕೆಟ್ಟ ಒಂದು ಬೆಳವಣಿಗೆ ದೇಶದಲ್ಲೇನಿದೆ, ಈ ದ್ವೇಷವನ್ನು ಸೃಷ್ಟಿ ಮಾಡ್ತಕ್ಕಂಥ, ಹಿಂಸೆಯನ್ನು ಸೃಷ್ಟಿ ಮಾಡ್ತಕ್ಕಂಥ, ಜನರನ್ನೇ ಒಡೆಯತಕ್ಕಂಥ ರೀತಿಯಲ್ಲಿ, ಸಮಾಜಗಳನ್ನೇ ಒಡೆಯತಕ್ಕಂಥ ರೀತಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಇದನ್ನು ನಾವು ತೆಗೆದೇ ಹೋದರೆ ಮತ್ತೆ ನನಗನ್ಸುತ್ತೆ ಬಹಳ ಕಷ್ಟ ಇದೆ ಮುಂದಿನ ದಿವಸಗಳಲ್ಲಿ ನಮ್ಮ ದೇಶಕ್ಕೆ. ಸರಿ, ಈಗ 8 ಸೀಟನ್ನು JDS ಕೊಟ್ಟರೆ 20 ಸೀಟ್ಗಳು ನಿಮ್ಮ ಕೈಯಲ್ಲಿದೆ. ಆದರೆ ಈ 20 ಸೀಟಲ್ಲೂ ಕೂಡ ಕಾಂಗ್ರೆಸ್ಗೆ 8 ಕ್ಷೇತ್ರಗಳಲ್ಲಿ 6-7 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಗೆಲ್ಲಿಸಿ ತರುವಂತ ಒಂದು ಕಾನ್ಫಿಡೆಂಟ್ ಇರುವಂತ ಅಭ್ಯರ್ಥಿಗಳಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕೆಲವೆಲ್ಲ ಕ್ಷೇತ್ರಗಳು. ಈಗ ಯಾವ ಕ್ಷೇತ್ರ ಹೇಳಿ? ಈಗ ನಿಮಗೆ ಮೈಸೂರಲ್ಲಿ ಯಾರಿದೆ? ಮೈಸೂರಾಗ್ಲಿ, ದಾವಣಗೆರೆ ಆಗಲಿ, ವಿಜಯಪುರ ಆಗಲಿ, ಈ ಎಲ್ಲ ವಿಜಯಪುರ JDS ತಗೊಂಡಿದ್ದಾರೆ. ನಮಗೂ ಅಭ್ಯರ್ಥಿಗಳಿದ್ರು, ದಾವಣಗೆರೆಯಲ್ಲಿ ಅಭ್ಯರ್ಥಿಗಳಿದ್ದಾರೆ. ನೀವು ಈಗ ಘೋಷಣೆ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ ಕೂಡ ಗೆಲ್ಲಿಸಿ ತರುವಂತಹ, ಈಗ ಬಿಜೆಪಿಯ ಆ ಅಲೆಯ ನಡುವೆ ಗೆಲ್ಲಿಸಿ ತರುವಂತಹ ಅಭ್ಯರ್ಥಿ ಇಲ್ಲ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಮಂಗಳೂರಲ್ಲಿ ಬಹಳ ಪೈಪೋಟಿ ಇರುವಂತ ಜಿಲ್ಲೆ ಆಗಿದೆ ಈಗ. ಬಟ್ ಅಲ್ಲಿ ಬಿಜೆಪಿ ಅಲೆ ಅಂತೂ ಜೋರಾಗಿದೆ. ಬಿಜೆಪಿ ಅಲೆ ಅಂತ ಹೇಳಿದ್ರೆ ಕೋಮುವಾದ ಅಲೆ ಅದು. ಸೊ ನಾವೀಗ ಒಂದು ಹೊಸ ಪ್ರಯೋಗವನ್ನ ಮಾಡ್ತೀವಿ, ನೋಡೋಣ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಲ್ಲಿ ನಿಮಗೆ JDS ಏನೂ ಲಾಭ ಇಲ್ಲ, ಅಲ್ಲಿ ಅಂತ ಏನು ನೆಲೆನೇ ಇಲ್ಲ JDS. ಅದರ ಸಪೋರ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ನಾವು ನೇರ ಸ್ಪರ್ಧೆ. ಅದರಿಂದ ನಾವು ಅಭ್ಯರ್ಥಿ ಇಲ್ಲ ಅಂತ ಹೇಳ್ಬೇಡಿ, ನಮ್ಮ ಟಿಕೆಟ್ ಘೋಷಣೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅವಾಗ ಯಾರ್ಯಾರು ನಿಂತ್ಕೊಳ್ತಾರೆ ಅಂತ ಆವಾಗ ನೀವು ಅನಲೈಸ್ ಮಾಡಿ, ನಮ್ಗೆ ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳ ಅದು ಸರಿ ಇಲ್ಲ ಅಂತ. ಆದರೆ ನಮಗೆಲ್ಲ 20 ಕ್ಷೇತ್ರದಲ್ಲೂ 25 ಕ್ಷೇತ್ರಕ್ಕೂ ಅಭ್ಯರ್ಥಿಗಳಿದ್ದರು. ಆದರೆ ಇವತ್ತಿನ ಸನ್ನಿವೇಶಕ್ಕೆ ನಾವು ಅನುಗುಣವಾಗಿ ಹೋಗಬೇಕಾಗಿರೋದ್ರಿಂದ ನಾವು ಕೆಲವು ಕಡೆ ಬಿಟ್ಕೊಡ್ಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ 20ರಲ್ಲಿ ನಮಗೆ ಅಟ್ಲೀಸ್ಟ್ ಒಂದು 15-14 ಕ್ಷೇತ್ರದಲ್ಲಿ ಗೆಲ್ಲುವಂತ ಅವಕಾಶ ಇರುವಂತ ಅಭ್ಯರ್ಥಿಗಳಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ಒಪ್ಕೊಳ್ತೀನಿ. ಅದೇ ಹೇಳಿದ್ನಲ್ಲ, ಬೆಂಗಳೂರು ದಕ್ಷಿಣ ನಮಗೆ ಬಹಳ ಕಷ್ಟ ಇರತಕ್ಕಂಥ ಕ್ಷೇತ್ರ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಹಿಂದೆ ಇವನ್ ಕಾಂಗ್ರೆಸ್ಸಿನ 72ನೇ ಇಸ್ವಿ ಆದ ನಂತರ ಅಲ್ಲಿ ಗೆಲ್ಲಕ್ಕೆ ಆಗಿಲ್ಲ ಬೆಂಗಳೂರು ದಕ್ಷಿಣ. ಇದು ಈಗಲೇ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಅದೊಂಥರ ನಮ್ಮ ವಿರುದ್ಧವಾದಂಥ ಒಂದು ವಾತಾವರಣ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಇದೆ. ಆದರೂ ಕೂಡ ಒಂದ್ಸಲ ಗೆದ್ದು ನಮ್ಮ ತಂದೆಯವರು 89ರಲ್ಲಿ ಗೆದ್ದಿದ್ರು. ಸೊ ಈ ರೀತಿಯಾಗಿ ಈಗ ಯಾರಿದ್ದಾರೆ? ಈಗ ಹೇಳಕ್ಕಾಗ್ತದ? ಈಗ ಹೇಳಕ್ಕಾಗ್ತದ? ನಾನು ಹೇಳಕ್ ಹೋದ್ರೆ ಅದೇ ಒಂದು ದೊಡ್ಡ ಒಂದು ಮೆಸೇಜ್ ಹೋಗ್ತದೆ. ಅದಕ್ಕೆ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಇನ್ನು 2-3 ದಿವಸದಲ್ಲಿ ತೀರ್ಮಾನ ಮಾಡ್ತಾ ಇದೀವಿ. 16ನೇ ತಾರೀಕು ಬಹುಶಃ ಅವತ್ತು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಡೆಲ್ಲಿಯಲ್ಲಿ. ಬಹುತೇಕ ಇವೆಲ್ಲ ತೀರ್ಮಾನ ಆಗೋಗ್ತದೆ. ಪೈಪೋಟಿ ಇದೆಯಾ ಅಲ್ಲೂ? ಅಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಇಬ್ಬರು ಇದ್ದಾರೆ, ಇಬ್ಬರು ಆಸಕ್ತಿ ಇರೋರು ಇದ್ದಾರೆ ಕ್ಯಾಂಡಿಡೇಟ್ಸ್. ದಿನೇಶ್ ಗುಂಡೂರಾವ್ ಅವರೇ, KPCC ಅಧ್ಯಕ್ಷರಾಗಿದ್ರಿ. ಆದರೆ ಎಲ್ಲೋ ಒಂದ್ ಕಡೆ KPCC ಈ ದೊಡ್ಡ ಸ್ಥಾನ ನಿಮ್ಗೆ ನಿಭಾಯಿಸುವಲ್ಲಿ ಸಫಲರಾಗಿದ್ದೀರಿ ಅನ್ನುವಂತ ನಿಮ್ಮ ನೀವು ಅವಲೋಕನ ಮಾಡಿದಾಗ ಆರ್ ಯು ಸ್ಯಾಟಿಸ್ಫೈಡ್? ಖಂಡಿತ. ನನ್ನ ಪ್ರಕಾರ ನಾವು ಬಂದ್ಮೇಲೆ ಪ್ರತಿಯೊಂದರಲ್ಲೂ ಕೂಡ ನಾವು ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ಎಲ್ಲ ಎಲೆಕ್ಷನ್ಗಳು ಕೂಡ ಗೆದ್ದು ಬಂದಿದ್ದೀವಿ. ಮೈತ್ರಿ ಸರ್ಕಾರದಲ್ಲಿ ನಾವು ಸಮನ್ವಯತೆಯನ್ನು ಸೃಷ್ಟಿ ಮಾಡೋದಕ್ಕೆ ಪಕ್ಷದಿಂದ ಕೂಡ ನಾವು ಆದಷ್ಟೆಲ್ಲ ಪ್ರಯತ್ನ ಮಾಡಿದ್ದೇವೆ. ಮತ್ತು ಎಲ್ಲ ಈ ನಮ್ಮ ಸರ್ಕಾರ ಉರುಳಿಸೋದಕ್ಕೋಸ್ಕರ ನಾನಾ ಪ್ರಯತ್ನಗಳು, ಏನು ಆಪರೇಷನ್ ಕಮಲ ಬಿಜೆಪಿಯವರು ಮಾಡಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋಟಿಗಳನ್ನು ನಮ್ಮ MLAಗೆ ಆಫರ್ ಮಾಡ್ತಾಯಿದ್ರು. ಅದನ್ನೆಲ್ಲ ತಡೆ ಹಿಡಿದು ನಾವು ಅದನ್ನು ಕೂಡ ನಿಭಾಯಿಸ್ಕೊಂಡು ಬಂದಿದ್ದೇವೆ. ವೈಯಕ್ತಿಕವಾಗಿ ನಿಮ್ಮನ್ನ ನೀವು ಸಚಿವರಾಗಿದ್ದವರು, ಈಗ ಶಾಸಕರಾಗಿದ್ದ, ಸೊ ಯೂತ್ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಕಟ್ಟಿ ಹಾಕದಂಗೆ ಆಗ್ತಾ ಇದೆಯಾ? ಸೊ ನನ್ನ ಇಲ್ಲಿ ಮಾತಿಗೆ ಬೆಲೆ ಇಲ್ಲ, ಎಲ್ಲರ ಹಿರಿಯರ ಮಾತೇ ನಡೆಯುತ್ತೆ ಏನಾಗ್ತಾರೆ? ನಮ್ಮ ಮಾತು ಪ್ರಕಾರನೇ ಯಾವ ಡಿಸಿಷನ್ ಅಲ್ಲೂ ಕೂಡ ನನ್ನ ಮಾತನ್ನ ಬಿಟ್ಟು ಯಾವುದು ತೀರ್ಮಾನ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ. ಈಗ ಒಂದು ವೇಳೆ JDS ಒಂದು 6-7 ಸೀಟ್ ಗೆಲ್ತು ಅಂತ ತಿಳ್ಕೊಳ್ಳಿ. ಏನಂದ್ರೆ ಎಲ್ಲೋ ಒಂದ್ ಕಡೆ ಏನನ್ಸ್ತಂದ್ರೆ 6-7 ಸೀಟ್ ತಗೊಂಡ್ರೆ ಅಲ್ಲಿ NDAಗೆ ಈ ಸೀಟಿನ ಅವಶ್ಯಕತೆ ಬಂದಾಗ ನಿಮ್ಗೆ ಕೈ ಕೊಟ್ಟು ಆ ಕಡೆ ಹೋಗ್ಬಿಟ್ರೆ ನೋಡಿ, ನನಗೆ ಅನ್ಸತಿ ಯಾರು ಅಷ್ಟೊಂದು ನೋಡಿ, ಇದು ಒಂದು ವಿಪರೀತವಾದಂತ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಅಲ್ಲ. ರಾಜಕೀಯದಲ್ಲಿ ಅದೇ ಆಗ್ತಿದೆಯಲ್ಲ, ಎಲ್ಲವೂ ವಿಪರೀತ. ಆಪರೇಷನ್ ಕಮಲದಂತದ್ದೇ ವಿಪರೀತ ಆಗಿರುವಾಗ ಇನ್ನು ಜನ ಇಂಥದ್ದನ್ನು ಯೋಚನೆ ಮಾಡಬೇಡಿ ಅಂತ ಹೇಳುವಾಗ ಆಗಿಲ್ಲ. ಇಲ್ಲ, ಒಂದು ಬಹಿರಂಗವಾಗಿ ಒಂದು ಸಿದ್ಧಾಂತಕ್ಕೆ ಅಥವಾ ಒಂದು ವಿಚಾರಧಾರೆಗೆ ಅವರು ಹೇಳಿದ್ಮೇಲೆ ನನಗನ್ಸುತ್ತೆ ಆ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. JDSಗೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆಮೇಲೆ ಯಾವ ಪಕ್ಷಕ್ಕೆ ಕೂಡ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ. ಸೊ JDS ಕೂಡ ಅವ್ರಿಗೆ ಗೊತ್ತಾಗಿದೆ,
ನನಗನ್ಸುತ್ತೆ ಒಂದ್ಸಲ BJP ಜೊತೆ ಸಂಬಂಧ ಮಾಡಿ ಎಷ್ಟು ನಷ್ಟ ಆಯಿತು ಅಂತ ಅವ್ರಿಗೆ ಗೊತ್ತಾಗಿದೆ. ಆ ತಪ್ಪಿನ ತೀರ್ಮಾನದಿಂದ ಅವರು ಕೂಡ ಅರ್ಥ ಆಗಿದೆ ಅದು. ಸೊ ಇನ್ನೊಂದು ಸಲ ತಪ್ಪು ಮಾಡಕ್ಕೆ ಹೋಗೋದಿಲ್ಲ. ಅಲ್ಲ, ರಾಜಕಾರಣದ ಪದೇ ಪದೇ ತಪ್ಪು ಮಾಡೋದು, ಪದೇ ಪದೇ ಸುಳ್ಳು ಹೇಳೋದು ಇದೆ ಅಲ್ವಾ? ನನಗನ್ಸುತ್ತೆ ಅದು ಆ ತಪ್ಪು ಮತ್ತೆ ಮಾಡಕ್ಕೆ ಹೋಗಲ್ಲ. ಈಗ ಮೋದಿ ಅಲೆ ಜೋರಾಗಿ ಬೀಸ್ತಾ ಇದೆ. ಮೋಡಿ ಅಂತಲೇ ಹೇಳಬಹುದು. ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲ ಸಾಕಷ್ಟು ಕಾಂಗ್ರೆಸ್ ಅನ್ನು ಕೂಡ ಒಂಥರ ಭೀತರಗೊಳಿಸಿದೆ. ಸೊ ಇದಕ್ಕೆಲ್ಲ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಮೋದಿ ಅಲೆ ತಡೆಯಕ್ಕೆ ಯಾವ ರೀತಿ ಕಾರ್ಯತಂತ್ರ ರೂಪಿಸ್ತೀರಾ? ಮೋಡಿ ಅನ್ನುವಂಥದ್ದು ನಿಮ್ಮನ್ನು ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳನ್ನು ಕೂಡ ಒಂಥರ ಭಯಭೀತಗೊಳಿಸ್ತಾ ಇದೆ. ಈ ಮೋಡಿ ಕಳೆದ ಚುನಾವಣೆಯಲ್ಲಿ ಅಂತೂ ಖಂಡಿತವಾಗಿಯೂ ಕೂಡ ಒಂದು ರಿಸಲ್ಟ್ ಕೊಡ್ತು. ಈ ಬಾರಿ ಈ ಮೋಡಿಯನ್ನ ತಡೆಯಕ್ಕೆ ನಿಮ್ಮಲ್ಲಿ ಏನು ಕಾರ್ಯತಂತ್ರ ಇದೆ? ನೀವು ಹೇಳಿದ್ರಲ್ಲ, ಇದು ಮೋಡಿ, ಇದು ಅಂದರೆ ಅವ್ರದ್ದೇನು ಸಾಧನೆ ಇಲ್ಲ, ಬರೀ ಭಾವನೆಗಳಷ್ಟೇ. ಸಾಧನೆ ಮೇಲೆ ಮಾತಾಡ್ತಾ ಇಲ್ಲ ಇವತ್ತು ಮೋದಿ, ಭಾವನೆಗಳು ಮಾತಾಡ್ತಾ ಇದ್ದಾರೆ. ಇಲ್ಲ, ಯಾವ್ದು ಮಾಡಿದ್ರೆ ನನಗೆ ಇನ್ನೂ ಗೊತ್ತಿಲ್ಲ. ಯಾವುದನ್ನ 70 ವರ್ಷದಲ್ಲಿ ಮಾಡದೇ ಇರತಕ್ಕಂಥದ್ದನ್ನು ಮಾಡಿದ್ದಾರೆ. ಇವ್ರ ಸರ್ಕಾರದಲ್ಲೇ ಅತಿ ಹೆಚ್ಚಿನ ನಿರುದ್ಯೋಗ ಸೃಷ್ಟಿಯಾಗಿರೋದು ಕಳೆದ 45 ವರ್ಷದಲ್ಲಿ. ಇವತ್ತಿನ ರೈತರ ಆದಾಯ ಅತಿ ಕಡಿಮೆ ಗ್ರೋತ್ ಆಗ್ತಾ ಇರ್ತಕ್ಕಂಥದ್ದು ಇವ್ರ ಸರ್ಕಾರದಲ್ಲಿ. ಬೆಲೆ ಏನು ರುಪಿ ವ್ಯಾಲ್ಯೂ ಅದು ಕೂಡ ಕುಸಿತ ಆಯಿತು. ಮತ್ತು ಕಪ್ಪು ಹಣ ವಾಪಸ್ ತೊಗೊಂಡು ಬರೋದ್ರಲ್ಲಿ ₹1 ತರಲಿಲ್ಲ. ದೇಶದ್ರೋಹಿ ಅಂತ ಹೇಳ್ತಾರೆ, ಅಥವಾ ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ದಾರಿ ತಪ್ಪಿಸೋದೇ ಇವತ್ತು ಮೋದಿ ಕೆಲಸ ಆಗಿದೆ. ಮತ್ತು ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಸಂಸ್ಥೆಗಳನ್ನು ದೇಶದಲ್ಲಿ ತಮ್ಮ ಕಂಟ್ರೋಲ್ ತೊಗೊಂಡಿದ್ದಾರೆ. ಎಲ್ಲ ಸಂಸ್ಥೆಗಳನ್ನು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ, ಇವನ್ ಸುಪ್ರೀಂ ಕೋರ್ಟಿನ 4 ಜಡ್ಜ್ಗಳು ಹೊರಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಯಿತು. ಅಂದರೆ ಸುಪ್ರೀಂ ಕೋರ್ಟ್ನೂ ಬಿಡಲಿಲ್ಲ, CBI ಬಿಡಲಿಲ್ಲ, ಎಲೆಕ್ಷನ್ ಕಮಿಷನ್ ಬಿಟ್ಟಿಲ್ಲ, ಈ ಪ್ಲಾನಿಂಗ್ ಕಮಿಷನ್ ಮುಚ್ಚಾಕಿದ್ರು, IT, ED, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಅವ್ರ ಮಾತು ಕೇಳೋದಿಲ್ಲ ಅಂತ ಹೇಳಿ. ಏನಾಗಿದೆ ಇವತ್ತು ದೇಶದಲ್ಲಿ? ಎಲ್ಲವೂ ಕೂಡ ಸರ್ವಾಧಿಕಾರ ಧೋರಣೆಯಲ್ಲಿ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡ್ತಾರೆ. ಮಾಧ್ಯಮಗಳ ಮೇಲೆ ಯಾರು ಕೂಡ ಅವ್ರ ವಿರುದ್ಧ ಬರೆಯಂಗಿಲ್ಲ. ಈ ಥರ ಅನೇಕ ಮಾಧ್ಯಮಗಳು ತೊಂದರೆ ಕೊಟ್ಟಿದ್ದಾರೆ. ಯಾರಾದರೂ ಅವ್ರ ವಿರುದ್ಧ ಬರೆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಅವರನ್ನು ಕೂಡ ಭಯ ಭೀತಿಯಲ್ಲಿ ಇಡ್ತಕ್ಕಂಥದ್ದು. ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಯಾರು ಹೆಚ್ಚು ಮಾತಾಡಬಾರ್ದು. ಈ ಪರಿಸ್ಥಿತಿ ಬಂದ್ಬಿಟ್ರೆ ದೇಶಕ್ಕೆ, ನಾಳೆ ಬರೀ ಸುಳ್ಳಿನ ಆಧಾರದ ಮೇಲೆ ಇವತ್ತು ನೀವು ಕನಸಿನ ಲೋಕ ಕಟ್ಟಿದ್ದಾರೆ ಅಷ್ಟೇ. ಈಗ ಮೋದಿ ಕೇಳ್ತಿದ್ದಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅಂತ. ಆದ್ರೆ ಆ ಪ್ರಶ್ನೆನ ಸಮರ್ಥವಾಗಿ ಉತ್ತರಿಸಲಿ, ಎದುರಿಸಲಿ, ನಾವು ಇದನ್ನ ಮಾಡಿದೀವಿ ಅಂತ ಹೇಳೋದ್ರಲ್ಲಿ ಕಾಂಗ್ರೆಸ್ ಎಡವಿದ್ಯಾ? ಹೇಳತ್ತಾನೆ ಇಲ್ವಾ? ಅಲ್ಲ, ನಿಮ್ಗೆ ಹೇಳಕ್ ಆಗ್ತಾ ಇಲ್ವಾ? ಕೆಲಸ ಮಾಡಿ ಇವತ್ತು ಜನರ ಹತ್ರ ಹೋಗಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಏನೂ ಮಾಡಲಿಲ್ಲ. ಆರ್ಥಿಕ ವ್ಯವಸ್ಥೆ ಕೆಟ್ಟೋಯ್ತು, ನೋಟ್ ಅಮಾನ್ಯ ಮಾಡಿ ನಮ್ಮ ಅರ್ಥವ್ಯವಸ್ಥೆನ ಹಾಳು ಮಾಡಿದ್ರು. ಹಿಂದಿನ 5 ವರ್ಷ ಜಮ್ಮು ಕಾಶ್ಮೀರ ಶಾಂತಿಯುತ ರಾಜ್ಯಕ್ಕೆ ಆ ಪರಿಸ್ಥಿತಿಗೆ ಬಂದಿತ್ತು. ಚುನಾವಣೆ ಆಯಿತು, ಸರ್ಕಾರಗಳ ರಚನೆ ಆಯಿತು. ಈ 5 ವರ್ಷದಲ್ಲಿ ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಇವತ್ತು ಅಲ್ಲಿ ಒಂದು ಚುನಾವಣೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಈ ಚುನಾವಣೆ ಡಿಕ್ಲೇರೇ ಮಾಡಲಿಲ್ಲ. ಚುನಾವಣೆಯಲ್ಲಿ ಆ ಆತಂಕ ಪರಿಸ್ಥಿತಿಗೆ ಜಮ್ಮು ಕಾಶ್ಮೀರ ತಗೊಂಡ್ಬಂದಿದ್ದಾರೆ. ಯಾವುದೋ ಶಾಂತಿಯುತ ರಾಜ್ಯ ಆಗಿತ್ತು, ಅದನ್ನು ಈ 5 ವರ್ಷದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಹಿಂಸೆಯ ಘಟನೆಗಳು, ಆತಂಕವಾದಿಗಳು, ಉಗ್ರಗಾಮಿಗಳ ತಾಂಡ ಆಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನ್ ಸಾಧನೆ ಅವ್ರದ್ದು? ಈ ಸೂಕ್ಷ್ಮ ವಿಚಾರ ಜನರಿಗೆ ಗೊತ್ತಾಗ್ತಾ ಇಲ್ಲಲ್ಲ. ಜನರು ಈಗ ಏನೇ ಆಗಲಿ, ಈಗ ನೀವು ಹೇಳ್ಬೋದು, ಆದ್ರೆ ಆ ಭ್ರಮೆಯೇ ನಾಳೆ ಮತ್ತೆ ಮೆಜಾರಿಟಿಯಲ್ಲಿ ಬಿಜೆಪಿ ಬಂದ್ಬಿಟ್ರೆ ಯಾರಿಗ್ ಲಾಭ? ಯಾರಿಗ್ ಲಾಭ? ಆ ಭ್ರಮೆನ ಯಾಕೆ ನೀವು? ಈ 5 ವರ್ಷದಲ್ಲಿ ನಾನು ಒಂದೇ ಒಂದು ಪ್ರಶ್ನೆ ಅಪ್ಪ, ಅಚ್ಚೇ ದಿನ ಬರುತ್ತೆ ಅಂತ 5 ವರ್ಷ ಹಿಂದೆ ಹೇಳಿದ್ರು. ಇವತ್ತು ಮೋದಿಯವ್ರು ಬಂದು ಹೇಳಬೇಕು, 5 ವರ್ಷದಲ್ಲಿ ನಾನು ಅಚ್ಚೆ ದಿನ ತಗೊಂಡು ಬಂದಿದ್ದೀನಿ ಅಂತ ಹೇಳಬೇಕು. ಜನ ಹೇಳ್ತಾರಲ್ಲ, ಉಜ್ವಲ, ಆಧಾರ್, GST ಇವೆಲ್ಲ ಲೆಕ್ಕಗಳನ್ನ ಹೇಳ್ತಾರೆ. ನೋಡಿ, GST ಅವ್ರ ಇಂಪ್ಲಿಮೆಂಟೇಷನ್ ತಪ್ಪು ಆಯ್ತಾ. GST ನಾವು ತಗೊಂಡ್ಬಂದ್ರು, ಮೋದಿ ವಿರೋಧ ಮಾಡಿದ್ರು. ಇವ್ರು ಬಂದ ಮೇಲೆ ಮತ್ತೆ ಇವ್ರು ಅದನ್ನ ಮಾಡಿದ್ರು. ನಾವು ಮಾಡಕ್ ಹೋದಾಗ ಬಿಡ್ಲಿಲ್ಲ. ಇವ್ರು ಬಂದಾಗ ಮಾಡಿ ಸರಿಯಾಗೂ ಮಾಡ್ದೇನೆ ಎಲ್ಲ 26% ಟ್ಯಾಕ್ಸ್ ಹಾಕಿ, 18% ಟ್ಯಾಕ್ಸ್ ಹಾಕಿ ಈಗ ಇಳಿಸ್ತಾ ಇದ್ದಾರೆ. ಎಲ್ಲಿ ಇವತ್ತು ದೇಶದ ಈಗ ನೋಡಿ, ಹೊಸ ಫಿಗರ್ಸ್ ಎಲ್ಲ ನೋಡಿದ್ರೆ ನೀವು, ಇಂಡಸ್ಟ್ರಿಯಲ್ ಔಟ್ಪುಟ್ ಕಡಿಮೆ ಆಗಿದೆ, ಇಕನಾಮಿಕ್ ಗ್ರೋತ್ ಕಡಿಮೆ ಆಗಿದೆ, ಜಾಬ್ ಕ್ರಿಯೇಷನ್ ಕಡಿಮೆ ಆಗಿದೆ. ಜನರಿಗೆ ಈಗ ಕಾಂಗ್ರೆಸ್ ಇಷ್ಟು ವರ್ಷ ಮಾಡಿದ ಭ್ರಷ್ಟಾಚಾರದ ಲೆಕ್ಕವನ್ನೇ ಹೇಳಿ, ಯಾವ ಭ್ರಷ್ಟಾಚಾರ ಹೇಳಿ? 2G ಹಗರಣದಲ್ಲಿ ಖುಲಾಸೆ ಆದ್ರು ಎಲ್ಲರೂ. ಈಗ 2G ಹಗರಣ, ಬೋಫೋರ್ಸ್ ಹಗರಣ ಬಿಟ್ಬಿಡಿ, ಯಾರು ಕೂಡ ಅದ್ರ ಇದಾಗಲಿಲ್ಲ. 2G ಹಗರಣ ಎಷ್ಟೋ 1,76,000 ಕೋಟಿ ಅಂತ ಹೇಳಿದ್ರು. DMK ಇದ್ದಂಥ ಎಲ್ಲರೂ ಕೂಡ ಖುಲಾಸೆ ಆದರು. ಸೊ ಮತ್ತೆ ಇವರ ರಫೇಲ್ ಡೀಲಲ್ಲಿ ಆಗಿರುವಂಥ ಹಗರಣ, ಅದಕ್ಕೆ ಇದಕ್ಕಿಂತ ದೊಡ್ಡ ಹಗರಣ ನಾನು ಒಂದು ಹೇಳ್ತೀನಿ. ಹಿಂದೂ ಪೇಪರಲ್ಲಿ ಏನು ಹಾಕಿದ್ರು ಮೋದಿಯವ್ರ ಬಗ್ಗೆ, ಪ್ಯಾರಲಲ್ ನೆಗೋಷಿಯೇಷನ್ ಮೋದಿ ಮಾಡ್ತಾಯಿದ್ರು. ನಾನು ಹೇಳ್ತೀನಿ, ಏನಾದರೂ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಎಷ್ಟೊತ್ತಿಗೆ ಮಾಧ್ಯಮಗಳು ಅವ್ರನ್ನ ಹರಾಜಾಕ್ಬಿಟ್ಟಿರೋರು, ಆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡೋ ಪರಿಸ್ಥಿತಿಗೆ ಬಂದಿರೋದು. ಆದರೆ ಮೋದಿಯವ್ರ ಬಗ್ಗೆ ನೇರವಾಗಿ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ
ಆ ನೆಗೋಷಿಯೇಷನ್ ಟೀಮೇ ಹೇಳಿದರೆ ಯಾಕೆ ಮಾಡ್ತಾ ಇದ್ದಾರೆ ನೀವು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದಾರಲ್ಲ. ಯಾಕೆ ಪ್ರಧಾನಮಂತ್ರಿ ಪ್ಯಾರಲ್ ನೆಗೋಷಿಯೇಷನ್ ಯಾಕೆ ಮಾಡಬೇಕು? ಅನಿಲ್ ಅಂಬಾನಿನ ಯಾಕೆ ಫ್ರಾನ್ಸ್ಗೆ ಕರ್ಕೊಂಡು ಹೋಗಬೇಕು? ಅನಿಲ್ ಅಂಬಾನಿಗೆ ಯಾಕೆ 30,000 ಕೋಟಿ ರೂಪಾಯಿ ಆರ್ಡರ್ ಸಿಗಬೇಕು? ಇದೆಲ್ಲ ಅವರು ಯಾಕೆ ಮಾಡಿದ್ರು? ಸೊ ಇಂಥ ದೊಡ್ಡ ಹಗರಣ ಆದಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಕೂಡ ತಗೊಳ್ಳೋಕೆ ಹೋಗೋದಿಲ್ಲ ಮತ್ತು ಅದನ್ನು ಬಹಿರಂಗ ಮಾಡಿಸೋಕೆ ಹೋಗದೇ ಇದ್ದಾಗ ಈ ಪರಿಸ್ಥಿತಿ ಬಂದಿದೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಎಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿರೋದು. ಈಗ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳ್ತಾರಲ್ಲ, ಮತ್ತು ಯಡಿಯೂರಪ್ಪನವ್ರು ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ ಅವರು? ಮೋದಿಯವರು ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ ಮೋದಿಯವರು. ಯಡಿಯೂರಪ್ಪನವ್ರು ಓಪನ್ ಆಗಿ ಹೇಳಿದಾರಪ್ಪ, 10 ಕೋಟಿ 20 ಕೋಟಿ ನಾವು ಕೊಡ್ತಾ ಇದ್ದೀವಿ ಶಾಸಕರು ಅಂತ ಹೇಳಿದ್ದಾರೆ. ಅದು ಭ್ರಷ್ಟಾಚಾರ ಅಲ್ವಾ? ಮತ್ತು ಯಾಕೆ ಅವರು ಇನ್ನೂ ಕೂಡ ರಾಜ್ಯಾಧ್ಯಕ್ಷರಾಗಿ ಇಟ್ಕೊಂಡಿದ್ದಾರೆ? ಯಾಕೆ ಇನ್ನೂ ಕೂಡ ವಿರೋಧ ಪಕ್ಷ ನಾಯಕರಾಗಿ ಇಟ್ಕೊಂಡಿದ್ದಾರೆ? ನೈತಿಕತೆ ಎಲ್ಲಿದೆ ಅಲ್ಲಿ? ಸಿಂಪಲ್ ಕ್ವೆಶ್ಚನ್. ನೈತಿಕತೆ ಎಲ್ಲಿದೆ ಮೋದಿಯವರಿಗೆ, ಅಮಿತ್ ಶಾಗೆ? ನೈತಿಕತೆನೇ ಇಲ್ಲ ಇವರಿಗೆ. ಜನರಿಗೆ ಒಂದು ಹೇಳ್ತಾರೆ, ಬಟ್ ಮಾಡೋದೆಲ್ಲ ಇವ್ರಿಗಿಂತ ದೊಡ್ಡ ಭ್ರಷ್ಟರು ಈ ದೇಶದಲ್ಲಿ ಯಾರೂ ಇಲ್ಲ. ಈಗ ಕಾರ್ಪೊರೇಟ್ ಕಂಪನಿಗಳನ್ನ ಇಟ್ಕೊಂಡು ಇವರು ಮಾಡ್ತಾ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಯಾವುದೋ ಒಂದು ಲೆಕ್ಕದಲ್ಲಿದೆ. ಅವ್ರ ಚುನಾವಣೆಗಳ ಖರ್ಚುಗಳು ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಪಬ್ಲಿಸಿಟಿ ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ಹತ್ತಿರ ಬರೋಕ್ಕಾಗೋದಿಲ್ಲ. ಅವರ BJP ಇನ್ಕಮ್ಮು ಏನು ಅವ್ರಿಗೆ ದುಡ್ಡು ಸೇರ್ತಾ ಇದೆ ಕಂಪನಿಗಳಿಂದ, ಅದು ಆಲ್ಮೋಸ್ಟ್ 800% ಗ್ರೋತ್ ಆಗಿದೆ. ಬೇರೆ ಪಕ್ಷಗಳು ಯಾರು ಕೂಡ ಕಾರ್ಪೊರೇಟ್ ದುಡ್ಡು ಕೊಡ್ತಾ ಇಲ್ಲ. ಎಲ್ಲ ಮೋದಿಗೆ ಕೊಡ್ತಾ ಇದ್ದಾರೆ. ಈ ಮೊನ್ನೆ 3 ರಾಜ್ಯಗಳಲ್ಲಿ ಸೋತರು, ಆಯಿತಾ? ಅದು ಭಯ ಬಂತು. ಈಗ ಅದನ್ನು ತಡೆ ಹಿಡಿಯೋದಕ್ಕೆ ಬೇರೆ ಬೇರೆ ಅವರು ಆ್ಯಕ್ಚುಲಿ ಈ ಸರ್ಜಿಕಲ್ ಸ್ಟ್ರೈಕ್ ಈಗ ಉಪಯೋಗ ಯಾಕೆ ಖುಷಿಯಾಗಿದೆ ಅಂತ ಹೇಳಿದ್ರೆ BJP ಅವರಿಗೆ ಒಂದು ರೀತಿ ಈ ಘಟನೆ ನಾನು ಹೇಳ್ತೀನಿ, ಅವ್ರು ಭಾಳ ಒಂಥರ ಉತ್ಸಾಹ ಬಂದ್ಬಿಡ್ತು BJP ಅವರಿಗೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಿರುತ್ಸಾಹದಲ್ಲಿದ್ದರು, ಏನಾಗ್ಬಿಡ್ತದೋ ಅಂತ. ಆದರೆ ಇದು ಈಗ ಅವ್ರಿಗೆ ಅನುಕೂಲ ಪಡ್ಕೊಳ್ಳೋದಕ್ಕೆ ಸ್ಟೆರಾಯ್ಡ್ ನಮ್ಗೇನು ಅಸ್ತ್ರ ಸಿಕ್ತಲ್ಲಪ್ಪ, ಜನರ ಹತ್ರ ಹೋಗೋದಕ್ಕೆ ಒಂದು ಇಮೋಷನಲ್ ಇಶ್ಯೂ ಸಿಕ್ತಲ್ಲಪ್ಪ ಅಂತ ಖುಷಿ ಪಡ್ತಾವ್ರೆ. ಬಟ್ ಅದನ್ನು ಬಳಕೆ ಮಾಡಬಾರ್ದು, ಸೈನ್ಯದ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಇವ್ರು ಬಿಡ್ತಾರ? ಈಗ ಎಲ್ಲ ಬಳಕೆ ಆಗೋಗಿದೆ. ಈಗ ಯಡಿಯೂರಪ್ಪ ಅವ್ರು ಹೇಳಿದ ಮೇಲೆ ಪ್ರಧಾನಮಂತ್ರಿನೇ ಇವತ್ತುವರೆಗೂ ಕೂಡ ಒಂದು ದಿವಸನೂ ಕೂಡ ಎಲ್ಲ ಪಕ್ಷದವ್ರನ್ನು ಕೂಡ ಕರೆಸಿ ಇದೆಲ್ಲ ಆಗಿದೆ ಈ ಥರ ಅಂತ ಒಂದು ಸಹಮತವನ್ನು ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ದಿವಸ ಅವ್ರು ಮಾಡಲಿಲ್ಲ. ರಾಜಕೀಯದ ಭಾಷಣಗಳೇ ಮಾಡ್ಕೊಂಡು ಹೋದ್ರು ಅವರು. ಸೊ ಅದರಿಂದ ಅವ್ರೀಗ ಅದನ್ನೇ ಬಳಕೆ ಮಾಡೇ ಮಾಡ್ತಾರೆ ಅವರು. ನಿನ್ನೆನೂ ಕೂಡ ಯಾರು ನಮ್ಮ ನಳಿನ್ ಕಟೀಲ್ ಕೂಡ ಯಾವುದೋ ಒಂದು ಟ್ವೀಟ್ ಮಾಡಿದ್ದಾರೆ, ಇನ್ನೊಬ್ಬರು ಏನೋ ಹೇಳ್ತಾರೆ. ಸೊ ಅವ್ರಿಗೆ ಇದನ್ನು ಈಗ ಪರೇಶ್ ಮೆಸ್ತಾ ಯಾವ ರೀತಿ ಉಪಯೋಗ ಮಾಡಿದ್ರು? ಪರೇಶ್ ಮೆಸ್ತಾ ಅಂತ ಪ್ರಕರಣವನ್ನೇ BJP ಉಪಯೋಗ ಮಾಡತಕ್ಕಂಥ ಪಕ್ಷ ಆಗಿರೋದ್ರಿಂದ ಈ ಸರ್ಜಿಕಲ್ ಸ್ಟ್ರೈಕ್, ಈ ಸ್ಟ್ರೈಕ್ನ ಬಿಡ್ತಾರ ಅವರು? ಇದೇ BJPಯ ಬಂಡವಾಳ. ಸೊ ಆದರೆ ಈಗ ನಿಮ್ಮ ಅಧ್ಯಕ್ಷರಾಗಿರೋ ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರೆ ಇದನ್ನೆಲ್ಲ ಈಗ ಮುಂದುವರಿಸಿ ಇದನ್ನು ಎದುರಿಸಕ್ಕೆ, ಮತ್ತೆ ಮಹಾಗಠಬಂಧನ ಆದಾಗ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನುವಂಥ ನಂಬಿಕೆ. ರಾಹುಲ್ ಗಾಂಧಿ ಅವರು ಎಲ್ಲರೂ ಏನೇನೋ ಹೇಳ್ತಾ ಇದ್ರು. ಈಗ ಅವರೆನ್ನೂ ಎಲ್ಲ ಕಡೆ ಪಕ್ಷದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಮೋದಿಯವರಿಗೆ ನೇರವಾಗಿ ಪ್ರಶ್ನೆಗಳು ಮಾಡಿದಾಗ ಒಂದಕ್ಕೆ ಉತ್ತರ ಕೊಡೋದಿಲ್ಲ ಮೋದಿ. ಮತ್ತು ಮೋದಿಯವರ ಕರಪ್ಷನ್ ಬಗ್ಗೆ, ಮೋದಿಯವರ ಅನೇಕ ಹಗರಣಗಳ ಬಗ್ಗೆ, ಸರ್ಕಾರ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಹೊಸ ನಾಯಕತ್ವ ಬೆಳೆಸ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮತ್ತು ಪ್ರಾಮಾಣಿಕ ನಾಯಕ. ಅವರು ಪ್ರತಿಯೊಂದು ಸಲ ನೀವು ಅವ್ರು ಗಮನಿಸಿ, ಅವ್ರು ಮಾತಾಡೋದು ಯಾರ ಪರವಾಗಿ? ಯಾರು ಶೋಷಿತ ವರ್ಗ, ಬಡ ಜನರು, ರೈತರು, ಮಹಿಳೆಯರು, ಅಂಥವ್ರ ಪರವಾಗಿ ಧ್ವನಿ ಎತ್ತುತ್ತಾರೆ. ಅವರ ದೃಷ್ಟಿಕೋನನೇ ಬೇರೆ ಮೋದಿ ಅವ್ರದ್ದು, ರಾಹುಲ್ ಗಾಂಧಿ ದೃಷ್ಟಿಕೋನನೇ ಬೇರೆ. ಈಗ ಕಾಂಗ್ರೆಸ್ ಮೇಲೆ ಆರೋಪ ಇರೋದೇನಂದ್ರೆ ಬಡತನ ನಿರ್ಮೂಲನೆ ಅಂತ ಹೇಳ್ಕೊಂಡು ಮತ್ತೆ ಅಲ್ಪಸಂಖ್ಯಾತರನ್ನ ಓಲೈಸಿಕೊಂಡು ಹಿಂದೂಗಳನ್ನ ಭೇದ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂಥದ್ದು ಅಂತ. ಅದರಿಂದಾಗಿ ಈ ಹಿಂದೂ ರಾಷ್ಟ್ರದ ಅಜೆಂಡಾ ಅವರಿಗೆ ಲಾಭ ಆಗ್ತಿರುವಂಥದ್ದು ಅಂತ. ಈಗ ಮತ್ತೆ ಅದನ್ನೇ ಹೇಳಿದ್ರೆ ಜನ ನಂಬ್ತಾರ? ಯಾಕೆ ಹೇಳಬಾರ್ದು? ಯಾಕಂದ್ರೆ ಇವತ್ತು ಕೂಡ ಶೋಷಿತ ವರ್ಗ ಇಲ್ವಾ? ಇವತ್ತು ಕೂಡ ಬಡವರಿಲ್ವಾ? ಇವತ್ತು ಕೂಡ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇರೋ ಪರಿಸ್ಥಿತಿ ಇಲ್ವಾ? ಇದೆಲ್ಲ ನಿಜಾಂಶಗಳು. ಅವ್ರ ಪರವಾಗಿ ಯಾರು ಮಾತಾಡಬೇಕು? ಯಾರು ಧ್ವನಿ ಎತ್ತಬೇಕು? ಅವ್ರ ಪರ ಧ್ವನಿ ಎತ್ತಿದ ತಕ್ಷಣ ನೀವು ದೇಶದ್ರೋಹಿಗಳು, ಎತ್ತಿದ ತಕ್ಷಣ ನೀವು ಪಾಕಿಸ್ತಾನಿಗೆ ಹೋಗಿ, ಎತ್ತಿದ ತಕ್ಷಣ ನೀವು ಅಂತ ಆ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಇದು ಯಾವ ನನಗೆ ಆಧಾರ ಗೊತ್ತಿಲ್ಲಪ್ಪ. ಯಾಕಂದರೆ ಅಲ್ಟಿಮೇಟ್ಲಿ ನೀವು ಇವತ್ತೇನಾಗಿದೆ, BJP ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶ ಪ್ರೇಮ ಅವ್ರು ಗುತ್ತಿಗೆ ಪಡ್ಕೊಂಡಂಗೆ ರೀತಿಯಲ್ಲಿ ಮಾತಾಡ್ತಾರೆ. ದೇಶ ಪ್ರೇಮ ನಮ್ಮ ಪ್ರಕಾರ ಇದ್ದರೆ ಮಾತ್ರ ನೀವು ದೇಶ ಪ್ರೇಮಿಗಳಂತ ಹೇಳ್ತಕ್ಕಂಥದ್ದಲ್ಲ. ಅದಕ್ಕಿಂತ ಒಂದು ಕ್ರೂರವಾದಂಥ ಅಥವಾ ನಮ್ಮ ದೇಶದ ಒಂದು ಸಂಸ್ಕೃತಿಗೆ ವಿರುದ್ಧವಾದಂಥ ಒಂದು ಹೇಳಿಕೆ ಏನು ಯಾವುದೂ ಇಲ್ಲ. ಅದು ಬಟ್ BJP ಅವರು ದಿನನಿತ್ಯ ಮಾಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥ ಈ ಸುನಾಮಿ ಅಲೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ನಿಮ್ಮ IT ಸೆಲ್ಗಳು ಸಮರ್ಥವಾಗಿದೆಯಾ? ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇಲ್ಲ ಅಂತಲ್ಲ, ಬಟ್ ನಾವು ಈ ಸುಳ್ಳಿನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಕ್ಸ್ಪರ್ಟ್ಸ್ ಇವರು.
RSSನ ಏನು ಫಿಲಾಸಫಿ ಇದೆ, ಸುಳ್ಳನ್ನು ಯಾವ ರೀತಿಯಾಗಿ ಸತ್ಯಾಗಿ ಪರಿವರ್ತನೆ ಮಾಡ್ಬೋದು. ಈಗ ಪರೇಶ್ ಮೇಸ್ತಾ ಪ್ರಕರಣ, ಯಾರು ಸಾಯಿಸಿದ್ರು, ಯಾರು ಸತ್ತಿದರೋ ಅಥವಾ ಸಾಯಿಸಿದ್ರೋ ಗೊತ್ತಿಲ್ಲ, ಅದನ್ನೇ ಸೃಷ್ಟಿ ಮಾಡಿದ್ರು. 1 ವರ್ಷ ಆಗಿದೆ, ಇದುವರೆಗೂ ಯಾಕೆ ಅದರ ಬಗ್ಗೆ CBIಗೆ ವರದಿಯನ್ನು ತರಕ್ಕಾಗಲಿಲ್ಲ? ನಿಮ್ಮ ನಾಯಕರಲ್ಲಿ ಏನು ಗೊಂದಲ ಇಲ್ವಾ? ಕಾಂಗ್ರೆಸ್ ನಾಯಕರಲ್ಲಿ ಗೊಂದಲ ಪ್ರಶ್ನೆ, ವೈಯಕ್ತಿಕ ಗೊಂದಲ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇದು ಒಂದ್ಸಲ ತೀರ್ಮಾನ ಆದಮೇಲೆ, ಪಾರ್ಟಿ ತೀರ್ಮಾನ ಆದಮೇಲೆ ಯಾರಿಗಾದರೂ ಕೂಡ ವೈಯಕ್ತಿಕವಾದಂಥ ಇರುಸು ಮುರುಸುಗಳು ಇದ್ರೂ ಕೂಡ ಅದನ್ನ ಬಿಟ್ಟೇ ಹೊರಗೆ ಬರಬೇಕಾಗಿದೆ. ಇದು ಹೈಕಮಾಂಡ್ ಡಿಸಿಷನ್. ಈಗ ಬಳ್ಳಾರಿಯಲ್ಲೂ ಎಲ್ಲ ಶಮನ ಆಗಿದೆಯಾ? ನಿಮ್ಮ ಆಲ್ರೆಡಿ ಆಪರೇಷನ್ ಕಮಲದ ಕಿಡಿಯಲ್ಲೇ ಹೊತ್ಕೊಂಡಿದ್ದು, ಸೊ ಅಲ್ಲಿ ನಿಮ್ಮ ಬಳ್ಳಾರಿಯಲ್ಲೆಲ್ಲ ಶಮನ ಆಗಿ ನೋಡಿ, BJPಯವರು ಪ್ರಯತ್ನಗಳಂತೂ ಬಿಡೋದಿಲ್ಲ ಆಯಿತಾ. ಯಾಕಂತ ಹೇಳಿದ್ರೆ ಅವ್ರ ಅಧಿಕಾರ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಅವ್ರದ್ದೊಂದು ಬಂದುಬಿಟ್ಟಿದೆ. ಸೊ ಈಗಲೂ ಕೂಡ ಪ್ರಯತ್ನದಲ್ಲಿದ್ದಾರೆ. ಇವತ್ತುವರೆಗೂ ಕೂಡ ನಮ್ಮ MLAಗಳಿಗೆ ಬಂದುಬಿಡಿ, ಈ ಸರ್ಕಾರ ಚುನಾವಣೆ ಬಿದ್ದೋಗ್ತದೆ, ಮಾಡ್ತೀವಿ, ಮಂತ್ರಿ ಮಾಡ್ತೀವಿ ಅಂತ ಈಗಲೂ ಕೂಡ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ನಮ್ಮವ್ರಿಗೂ ಕೂಡ ಎಲ್ಲ ಅರ್ಥ ಆಗಿದೆ. ಕೆಲವರೆಲ್ಲ ಯಾರು ಸ್ವಲ್ಪ ದಾರಿ ತಪ್ಪಿದ್ರು ಅವ್ರು ಕೂಡ ಅರ್ಥ ಆಗಿದೆ, ಇದು ಸುಮ್ಮನೆ ಇದು ಒಳ್ಳೇದಾಗೋದಿಲ್ಲ ಅಂತ ಅವ್ರಿಗೂ ಮನವರಿಕೆ ಆಗಿದೆ. ನನಗೆ ಮುಂದೆ ಇನ್ನೇನು ಆ ಥರದ್ದು ಆಗೋದಿಲ್ಲ, ಎಲ್ಲ ಒಗ್ಗಟ್ಟಾಗಿ ಫೇಸ್ ಮಾಡ್ತೀವಿ ಚುನಾವಣೆ. ಥ್ಯಾಂಕ್ ಯು ವೆರಿ ಮಚ್. ದಾರಿ ತಪ್ಪಿದ ನಾಯಕರನ್ನ ದಾರಿಗೆ ತಂದು ಎಲ್ಲರೂ ಒಗ್ಗೂಡಿ ಈ ಒಂದು ಏನು ಲೋಕಸಭಾ ಚುನಾವಣೆ ಇದೆ ಅದನ್ನು ಎದುರಿಸ್ತೀವಿ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮತದಾರನ ಒಲವು ಎತ್ತ ಕಡೆ ಇದೆ ಅಂತ. ಇದು ಈ ಹೊತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.